ಇನ್ನೊಂದು ಏನಪ್ಪ ಅಂದ್ರೆ ಉದ್ಯೋಗದಿಂದ ಸ್ಟ್ಯಾಂಡ್ ಆಗಬೇಕಾಗಿದ್ದು ಇಲ್ಲ. ಅಲ್ಲಿ ನಿಂತಿದ್ದ ಆನ್ ದ ಈ ಟೂರಿಸಮ್ಗಿಂತ ಹೆಚ್ಚಿಗೆ ಈ ವಿದೇಶಗಳಲ್ಲಿ ಕೆಲಸಕ್ಕೆ ಹೋಗುವಂಥ ಕೂಲಿಗಳಿಂದ ಅಂತ ಇದನ್ನು ಹೇಳೋದಕ್ಕೆ ಸಹಿತ ಸ್ವಲ್ಪ ನೋವು ಅನ್ನಿಸ್ತದೆ. ಕಾರಣ ಯಾಕಪ್ಪ ಅಂತಂದ್ರೆ ಅನೇಕ ನಮ್ಮಲ್ಲಿ ಸಹಿತ ನೋಡ್ರಿ ಪಾಪ ಇವತ್ತು ಗುರ್ಕಾಗಳು ಬರ್ತಾಯಿದ್ದಾರೆ ಕೆಲಸಕ್ಕೆ ಕಾಯೋದಕ್ಕೆ, ಮನೆ ಕಾಯೋದಕ್ಕೆ. ಇಡೀ ನಮ್ಮ ದೇಶದಲ್ಲಿ ಇದನ್ನು ಲೆಕ್ಕಕ್ಕಿಲ್ಲದಂಗಿಲ್ಲ. ಯಾಕೆಂದರೆ ಇಲ್ಲಿ ನಮ್ಮ ದೇಶದಲ್ಲಿ ಬರೋರು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಪಾಸ್ಪೋರ್ಟ್ ಪ್ರಶ್ನೆ ಇಲ್ಲ, ಎರಡು ದೇಶಗಳಿಗೆ ಒಪ್ಪಂದ ಆ ರೀತಿ ಅದ. ಹೀಗಾಗಿ ಇನ್ನುಳಿದ ದೇಶಗಳಲ್ಲಂತೂ ಸಾಕಷ್ಟು ಜನ ಹೋಗಿದ್ದಾರೆ. 28% ಅವ್ರಿಗೆ ಇನ್ಕಮ್ ಬೇರೆ ದೇಶಗಳಲ್ಲಿ ದುಡಿಯೋರಿಂದ ಬರ್ತದೆ ನೆನಪಿಸ್ಕೊಂಡಾಗ ಆ ದೇಶದ ಅರ್ಥವ್ಯವಸ್ಥೆ ಎಷ್ಟು ಕೆಟ್ಟಿರಬೇಕು ಅಂತ. ಹೀಗಾಗಿ ಅತಿ ಬಡತನ, ನಿರುದ್ಯೋಗ, ಅದ್ರ ಜೊತೆ ಭ್ರಷ್ಟಾಚಾರ ಅಂತ ಮೇನ್. ಮೊನ್ನೆ ಎಲ್ಲ ವಿದ್ಯಾರ್ಥಿಗಳು ಏನು ಅದನ್ನು ಒಂದು ಕ್ರಾಂತಿ ಮಾಡಿದ್ರು ಬದಲಾವಣೆಗೆ, ಎಲ್ಲರೂ ಹೇಳೋದು ಒಂದು ಭ್ರಷ್ಟಾಚಾರ ಹೆಚ್ಚಾಗಿತ್ತು ಅಂತ. ಭ್ರಷ್ಟಾಚಾರ ಹೆಚ್ಚಾಗಿತ್ತು, ತಮಗೆ ಬೇಕಾದಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು, ಮತ್ತೇನು ಮಾಡ್ಕೊಳ್ಳೋದು, ಹೆಸರಿಗೆ ಬಂದ ಸರ್ಕಾರ ಅಲ್ಲೆಲ್ಲ ಗುಂಡಾ ಪ್ರವೃತ್ತಿಗಳು ಬೆಳೀತಾ ಇದ್ವು ಅನ್ನುವಂಥದ್ದು ಅವೆಲ್ಲ ಒಕ್ಕೊರಲಿನ ಮಾತು. ಅರ್ಥವ್ಯವಸ್ಥೆ ಅಂತ ಎಕ್ಕ ಮರಿಗೆ ಹೋದಂಥದ್ದು, ಅಲ್ಲೇನೂ ಇಲ್ಲಪ್ಪ ಅನ್ನುವಂಥದ್ದು, ಉದ್ಯೋಗ ಇಲ್ಲ ಏನೋ ಅನ್ನುವಂಥ ಪರಿಸ್ಥಿತಿ. ಹೀಗಾಗಿ ಅಲ್ಲಿ ಜನ ಸಿಳದಿದ್ದ ಅಲ್ಲಿ ಅದರಲ್ಲಿ ಯುವಕರು 18 ರಿಂದ 28 ವರ್ಷದೊಳಗಿನ ಹುಡುಗರು ಎದ್ದು ಸರ್ಕಾರನ ಬದಲಾಯಿಸಿಬಿಟ್ರು ಒಂದೇ ದಿನದಲ್ಲಿ. ಈಗ ಆ ದಾಳಿ ನಂತರ ಸಹಸ್ಥಿತಿಗೆ ಬರ್ತಾಯಿದೆ. ಇವತ್ತು ಅಲ್ಲಿಯ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಪ್ರಧಾನಿಯಾಗಿ ಒಂದು ಅಧಿಕಾರನ ಸ್ವೀಕಾರ ಮಾಡಿದರು ನೂತನ ಪ್ರಧಾನಿಯಾಗಿ. ಅದು ಒಬ್ಬ ನ್ಯಾಯಾಧೀಶಿನಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶಿನಿ ಆದಂಥ ಸುಶೀಲಾ ಕಾರ್ಕಿ ಅನ್ನುವಂಥವ್ರು. ಅವ್ರನ್ನಲ್ಲಿ ಜನ ನಂಬಿದರು ಅಂತ. ಉಳಿದ ಯಾವ ಪುರುಷರನ್ನು ನಂಬಲಿಲ್ಲ. ಇಲ್ಲಿ ಭಾಳ ಗಮನಿಸಬೇಕಾದ ವಿಷಯ. ಯಾಕಂದ್ರೆ ಜಡ್ಜಿ ಅನ್ನುತ್ತಿರುವಂಥ